ಇನ್ನು ಅಧಿಕಾರಿಗಳನ್ನು ನಾವು ಕೇಳ್ಕೊಳ್ಳೋದು, ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡೆಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಅರಿಯರ್ಸ್ ಬಂದರೆ, ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬಿಗೂ ಹಣ ಬರುತ್ತೆ, ನಮಗಿಂತ ಜಾಸ್ತಿ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ದೀವಿ. ಆದ್ದರಿಂದ ಓವರ್ ಜೆಲಸ್ ತೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳ ಹಿಂದೆ ಇದೆ. ಈ ಬಾರಿ ಹಾಗೆಲ್ಲ ಯಾರೂ ಮಾಡಬೇಡಿ, ನಮಗೆ ಸಹಕಾರ ಕೊಡಿ. ಮತ್ತು ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು, ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ, ಇದನ್ನೇ ಸರ್ಕಾರ ಒಪ್ಪಿಲ್ಲ. ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರು ಬರಬೇಡಿ. ನೀವು ನಮಗೆ ಸಹಕಾರ ಕೊಡಿ. ಅಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು, ಈ ಸ್ಟ್ರೈಕ್ ಯಶಸ್ವಿ ಆಗಲಿ, ನಮ್ಮ ಬೇಡಿಕೆಗಳನ್ನ ಪಡೆಯೋಣ, ಇನ್ನೂ ಶಾಂತಿಯುತವಾಗಿರಲಿ. ಎಲ್ಲೂ ಯಾವುದೇ ಗಲಾಟೆಗಳು ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರೈಕು ಶಾಂತಿಯುತವಾಗಿರಬೇಕು. ನಾವು ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗೋವರೆಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು. ಯಾವುದೇ ಹೆದರಿಕೆಗಳು ನಿಮಗೆ ಹಾಕಿದರೂ ಕೂಡ ಆ ಹೆದರಿಕೆಗೆ ಬಗ್ಗಬೇಡಿ, ಅಂಜಬೇಡಿ, ಅಳಕಬೇಡಿ, ಶಾಂತಿಯುತವಾಗಿ ಮುಷ್ಕರ ಮಾಡಿ ಅಂಥೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ.